ಇವತ್ತಿನ ವಿಡಿಯೋದಾಗ ನಾವು ಚರ್ಚೆ ಮಾಡಾನ್ರಿ ಕ್ಷೀರಬಲ ತೈಲಂ ಬಗ್ಗೆ. ಇದಕ್ಕೆ ಕ್ಷೀರಬಲ ತೈಲ ಅಂತಾನು ಕರೀತಾರ, ಕ್ಷೀರಬಲ ಆಯಿಲ್ ಅಂತಾನು ಕರೀತಾರ, ಇಲ್ಲ ಕನ್ನಡದ ಕ್ಷೀರಬಲ ಎಣ್ಣೆ ಅಂತ ಅನ್ಬೋದ್ರಿ. ಕ್ಷೀರಬಲ ತೈಲ ಅಂದ್ರೆ ಏನು, ಇದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರ, ಇದನ್ನ ಯಾವ ರೀತಿ ಉಪಯೋಗ ಮಾಡಬೇಕು, ಇದನ್ನ ನೀವು ಉಪಯೋಗ ಮಾಡಕ್ ಕುಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಕ್ಷೀರಬಲ ತೈಲ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದ ಸಂಹಿತ ಆದಾಗ, ಟೆಕ್ಸ್ಟ್ ಬುಕ್ಸ್ನಾಗ ಇಲ್ಲ ಗ್ರಂಥದಾಗ ಉಲ್ಲೇಖ ನಮಗೆ ಸಿಗ್ತೈತ್ರಿ. ಯಾವ ರೀತಿ ಇದನ್ನ ತಯಾರು ಮಾಡಬೇಕು, ಯಾವ ರೋಗಿ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಕಂಪ್ಲೀಟ್ ಮಾಹಿತಿ ಎಲ್ಲ ನಮ್ಮ ಆಚಾರ್ಯದವರು ಮೊದ್ಲಿಂತ್ರನ ಬರ್ದಿರ್ತಾರ್ರಿ. ಅದ್ರ ಸಂಬಂಧಿತ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತಿ. ಮತ್ತು ಕ್ಷೀರಬಲ ತೈಲ ಪ್ರಮುಖತಃ ಎಲ್ಲಿ ಉಪಯೋಗ ಮಾಡ್ಲಾಗ್ತೈತಪ್ಪ ಅಂದ್ರೆ ನಿಮ್ಮ ಮೈಯಾಗ ಯಾವುದೇ ರೀತಿ ವಾತ ಸಮಸ್ಯೆ ಸಂಬಂಧ ಏನರ ರೋಗ ಆಗೈತೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ತೈತ್ರಿ. ಸೊ ಈಗ ಇದ್ರೊಳಗೆ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವ ಅಂತ ತಿಳಿಸ್ಬಿಡ್ತೇನೆ. ಸೊ ನೋಡ್ರಿ, ಇದ್ರೊಳಗೆ ಬಲ ಏನದಕ್ಕೆ ಸೀಡಾ ಕಾರ್ಡಿಫೋಲಿಯಾ ಅಂತ ಬೊಟಾನಿಕಲ್ ನೇಮ್ ರೀ. ಆ ಬಲದ್ದು ರೂಟ್ಸ್ ಬೇರೆ ಏನಿರ್ತಾವ ನೋಡ್ರಿ, ಅದ್ರ ಕಷಾಯ 16 ಭಾಗ ಇರ್ತೈತಿ. ಮತ್ತು ಆ ಬಲ ಏನೈತೆ ನೋಡ್ರಿ ಸೀಡಾ ಕಾರ್ಡಿಫೋಲಿಯಾ, ಅದ್ರದ್ದು ಕಲ್ಕ ಪೇಸ್ಟ್ ಮಾಡ್ಲಾಗ್ತೈತಿ ಅದ್ರದ್ದು ಬೇರ್ದು. ಸೊ ಅದು ಒಂದು ಭಾಗದಾಗ ಇರ್ತೈತಿ. ಮತ್ತು ಮೂರ್ಛಿತ ತಿಲತೈಲ ಅಂದ್ರೆ ಸೀಸಮ್ ಆಯಿಲ್, ಇದ್ರಾಗ 4 ಭಾಗದಾಗ ಇರ್ತೈತಿ. ಮತ್ತು ಇದ್ರೊಳಗೆ ಕ್ಷೀರ ಅಂದ್ರೆ ಆಕಳ ಹಾಲು 4 ಭಾಗದಾಗ ಇರ್ತೈತಿ. ಮತ್ತು ನೀರು 16 ಭಾಗದಾಗ ಇರ್ತೈತಿ. ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚಂದಾಗ ಕುಚ್ತಾರ್ರಿ. ಕುಚ್ಚಾದ್ಮೇಲೆ ಅದನ್ನ ಆರಿಸಾದ್ಮೇಲೆ ಅದನ್ನ ಸೋಸ್ತಾರ. ಆ ಎಣ್ಣೆ ಏನ್ ಬರ್ತೈತಿ ಅದ ಕ್ಷೀರಬಲ ತೈಲ್ರಿ. ಈಗ ಮಾತಾಡೋಣ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ. ಡಾಕ್ಟರ್ ಯಾವ ಸಮಸ್ಯೆದಾಗ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರ, ಇದನ್ನ ಉಪಯೋಗ ಮಾಡೋದ್ಲಿಂತ ನಿಮ್ಗೆ ಏನ್ ಲಾಭ ಆಗದೈತಂತ. ಸೊ ಒಂದೇದ್ ನೋಡ್ರಿ, ನಿಮ್ಮ ಮೈಯಾಗ ಯಾವುದೇ ರೀತಿ ನೋವು ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರ. ಅಂದ್ರೆ ನಿಮ್ ಕುತ್ತಿಗೆ ನೋವು ಕುಂತೈತಂದ್ರ, ಇಲ್ಲ ನಿಮ್ದು ಭುಜ ನೋವಾಗ ಕುಂತೈತಂದ್ರ, ನಿಮ್ ಕೈ ನೋವಾಗ ಕುಂತೈತಂದ್ರ, ಕಾಲ ನೋವಾಗ ಕುಂತೈತಂದ್ರ, ನಡ ನೋವಾಗ ಕುಂತೈತಂದ್ರ, ಇಲ್ಲ ನಿಮ್ಗ ವಿಪರೀತ ತಲೆನೋವು ಇರ್ತೈತಂದ್ರ, ಇಲ್ಲ ನಿಮ್ಗ ಪ್ಯಾರಾಲೈಸಿಸ್ ಪಾಲ್ಸಿ ಸಮಸ್ಯೆ ಆಗೈತಂದ್ರ, ಇಲ್ಲಿ ನಿಮ್ ಮಖದಾಗ ಪಾಲ್ಸಿ ಆಗೈತಂದ್ರ, ನಿಮ್ಗ ಎಪಿಲೆಪ್ಸಿ ಪಿಟ್ ಸಮಸ್ಯೆ ಆಗೈತಂದ್ರ, ಸಿಜೋಫ್ರೇನಿಯಾ ಆಗೈತಂದ್ರ, ಪಾರ್ಕಿನ್ಸನ್ ಡಿಸೀಸ್ ಆಗೈತಂದ್ರ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಆಗೈತಂದ್ರ, ಅಲ್ಝೈಮರ್ಸ್ ಡಿಸೀಸ್ ಆಗೈತಂದ್ರ, ಇಲ್ಲ ಹೈಪರ್ ಟೆನ್ಷನ್ ಸಮಸ್ಯೆ ಐತಂದ್ರ, ಇಲ್ಲ ನೀವು ಬಹಳ ಜಾಸ್ತಿ ಸ್ಟ್ರೆಸ್ನಾಗ ಇರ್ತೀರಿ, ಬಹಳ ತನಾವ್ ಒಳಗಿರ್ತೀರಿ, ಎಂಗ್ಸೈಟಿ ಬಹಳ ಗಾಬರಿ ಆಗ್ತೀರಿ, ಶಾರ್ಟ್ ಟೆಂಪರ್ ನಿಮ್ದು ನೇಚರ್ ಐತಂದ್ರ ಅಲ್ಲಿ ಕೂಡ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಮತ್ತು ಆಯುರ್ವೇದ ಪಂಚಕರ್ಮ ಪ್ರೊಸೀಜರ್ಸ್ ಏನಿರ್ತಾವ ನೋಡ್ರಿ, ಅಲ್ಲಿ ಕೂಡ ಇದನ್ನ ಬಳಸ್ಲಾಗ್ತೈತ್ರಿ. ಇಲ್ಲ ನಿಮ್ಗೆ ನರ ಸಂಬಂಧಿತ ಏನರ ತ್ರಾಸ ಐತಂದ್ರ, ಮಾಂಸಪೇಶಿ ಸಂಬಂಧಿತ ಏನರ ತ್ರಾಸ ಐತಂದ್ರ, ಸಂಧಿಗತ ವಾತ ಸಮಸ್ಯೆ ಐತಂದ್ರ, ಆಮವಾತ ಸಮಸ್ಯೆ ಐತಂದ್ರ, ಗೌಟ್ ಸಮಸ್ಯೆ ಐತಂದ್ರ, ಸ್ಪಾಂಡಿಲೋಸಿಸ್ ಸಮಸ್ಯೆ ಐತಂದ್ರ, ಇವೆಲ್ಲ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಆಯಿಲ್ ಬರ್ದು ಕೊಟ್ಟಿರ್ತಾರೆ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಡಾಕ್ಟರ್ ಎಲ್ಲಿ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ನೋಡಿ ಅಲ್ಲಿ ಕೂಡ ಇದನ್ನ ಬರ್ದು ಕೊಡಬಹುದು. ಈಗ ಮಾತಾಡೋಣ ಇದರ ರೆಫರೆನ್ಸ್ ಬಗ್ಗೆ. ಸೊ ಇದರ ರೆಫರೆನ್ಸ್ ನೋಡ್ರಿ ನಮ್ಗೆ ಅಷ್ಟಾಂಗ ಹೃದಯ ಒಳಗೆ ನೋಡ್ಲಿಕ್ಕೆ ಸಿಗ್ತೈತಿ. ಈಗ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಇದನ್ನ ಎಣ್ಣೆ ಯೂಸ್ ಮಾಡ್ಕೋಬಹುದು, ಕ್ಷೀರಬಲ ತೈಲ ಯೂಸ್ ಮಾಡ್ಕೋಬಹುದು. ಒಂದೇದು ಮಸಾಜಿಂಗಿಗೆ ಹೆಂಗೆ ಯೂಸ್ ಮಾಡ್ಬೇಕನ್ನೋದು ನಾನು ನಿಮ್ಗೆ ಹೇಳ್ಬಿಡ್ತೇನೆ. ನೋಡ್ರಿ, 15 - 20 ml ಕ್ಷೀರಬಲ ಎಣ್ಣೆ ಏನೈತಿ ಸಣ್ಣದ ಒಂದು ಬಟ್ಟಲ್ನಾಗ ಮೊದಲು ಇದನ್ನ ನೀವು ತಕ್ಕೊಂಡಾದ್ಮೇಲೆ ಒಂದು ಸಣ್ಣ ಡಬ್ರ್ಯಾಗ ಸ್ವಲ್ಪ ನೀರು ಡಬ್ರಿ ತುಂಬ್ಕೊಂಡು ನೀರು ಅದನ್ನ ನೀವು ನಿಮ್ದು ಗ್ಯಾಸ್ ಮೇಲೆ ಇಲ್ಲ ಒಲಿ ಮೇಲೆ ಕಾಯಕ್ಕೆ ಇಟ್ಟುಬಿಡ್ರಿ. ಸೊ ಈ ಬಟ್ಟಲ್ನ ಎಣ್ಣೆ ಏನ್ ತೊಗೊಂಡ್ರಿ ನೋಡ್ರಿ, ಈ ಬಟ್ಲ ತೊಗೊಂಡು ಆ ನೀರ್ ಮೇಲೆ ಇಡ್ರಿ. ಅದ್ ನೀರ್ ಹೆಂಗ್ ಕಾಯ್ತೈತ್ ನೋಡ್ರಿ, ಆ ನೀರಿನ ಕಾವಿಗೆ ಎಣ್ಣೆ ಕಾಯ್ಬೇಕು. ಎಣ್ಣೆ ಸ್ವಲ್ಪ ಕಾದು ಉಗುರು ಬೆಚ್ಚ ಆತಂದ್ರ ಆ ಬಟ್ಲ ತಕೊಂಡ್ಬಿಡ್ರಿ. ಆ ಬಟ್ಟಲ್ದಾಗ ಏನ್ ಎಣ್ಣೆ ಐತ್ ನೋಡ್ರಿ ಅದನ್ನ ತಕೊಂಡು ನೀವು ಮಸಾಜ್ ಮಾಡ್ಕೋಬಹುದು. ಆದ್ರೆ ಡೈರೆಕ್ಟ್ ಆ ಬಟ್ಲ ತಗೊಂಡು ಗ್ಯಾಸಿಗೆ ಡೈರೆಕ್ಟ್ ಇಡಕ್ ಹೋಗ್ಬೇಡ್ರಿ ಯಾವಾಗ್ಲೂ.
ಆ ಬಿಸಿನೀರ್ ಕಾವಿಗೆ ಎಣ್ಣೆ ಕಾಯ್ತೈತೆ ನೋಡ್ರಿ, ಅದೇ ಎಣ್ಣೆ ನೀವು ಯೂಸ್ ಮಾಡ್ಕೋರಿ. ಮತ್ತು ಇದು ಎಣ್ಣೆಲೆ ನೀವು ದಿನಕ್ಕೆ 1 ಹೊತ್ತಾಗಿರ್ಬೋದು 2 ಹೊತ್ತಾಗಿರ್ಬೋದು ಮಸಾಜು ಮಾಡ್ಕೋಬೋದ್ರಿ. ಇನ್ನು ಈ ಎಣ್ಣೆ ನೋಡ್ರಿ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಪ್ರೊಸೀಜರ್ಸ್ ಬರ್ತಾವಲ್ರಿ, ಅಲ್ಲಿ ಕೂಡ ಪ್ರೊಸೀಜರ್ಸ್ನಾಗ ಈ ಎಣ್ಣೆ ಬಳಸಲಾಗ್ತೈತ್ರಿ. ಮತ್ತು ಕೆಲವೊಂದಿಷ್ಟು ಕಂಡೀಷನ್ಯಾಗ ಡಾಕ್ಟರ್ ನಿಮ್ಗೆ ಇದನ್ನ ಬಾಯಿ ಮೂಲಕ ಒಳಗೆ ಕೂಡ ತೊಗೊಳ್ಳಿಕ್ಕೆ ಹೇಳಿರ್ತಾರೆ. ಸೊ ಡಾಕ್ಟರ್ ನಿಮ್ಗೆ ಯಾವ ರೀತಿ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳೋ ಅಂತಾರ ಆ ರೀತಿ ನೀವು ಇದನ್ನ ಉಪಯೋಗ ಮಾಡ್ಕೋಬಹುದು. ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು? ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ದು ಹಿಸ್ಟ್ರಿ ತೊಗೊಂತಾರ, ನಿಮ್ಮ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರ, ನಿಮಗೆಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರ, ನಿಮ್ಮ ಬಾಡಿ ಕಂಡೀಷನ್ ನೋಡ್ತಾರ, ಮತ್ತು ಮೇನು ನಿಮ್ಗೆ ಯಾವ ಸಮಸ್ಯೆ ಸಂಬಂಧ ಅವ್ರು ಇದನ್ನ ಬರೆದು ಕೊಡಾವಂತಾರ, ಅದು ಇಂಪಾರ್ಟೆಂಟ್ ಆಗುತ್ತೆ ರೀ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳಾಗುತ್ತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಮಾತಾಡೋಣ ಇದರಲ್ಲಿ ಆಗೋ ಸೈಡ್ ಎಫೆಕ್ಟ್ ಬಗ್ಗೆ. ನೀವು ಏನರ ಈ ಎಣ್ಣೆ ಉಪಯೋಗ ಮಾಡಕ್ಕೆ ಹೊಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ಇದರಲ್ಲಿ ನೋಡ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್ಸ್. ಈಗ ಮಾತಾಡೋಣ ಈ ಎಣ್ಣೆದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ ಈ ಎಣ್ಣೆ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತಾವ ಅಂತ ನಾನು ನಿಮ್ಗೆ ಹೇಳೀನಿ. ಅದು ಯಾವ್ದಾರ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಅಲರ್ಜಿ ಇತ್ತಂದ್ರೆ ಈ ಎಣ್ಣೆ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎರಡನೇದ್ದು, ಈ ಎಣ್ಣೆ ನೀವೇನರ ಮಸಾಜಿಗೆ ಉಪಯೋಗ ಮಾಡಾವಂತೀರಂದ್ರೆ ನಿಮ್ಮ ತ್ವಚದ ಮೇಲೆ ಯಾವುದೇ ರೀತಿ ಕಟ್ ಆಗಿರಬಾರ್ದು. ಇಲ್ಲ ನಿಮ್ಮ ತ್ವಚದ ಮೇಲೆ ಏನರ ದೊಡ್ಡ ದೊಡ್ಡ ಗಾಯ ಆಗ್ಯಾವು, ಓಪನ್ ಗಾಯ ಆದವು, ರಕ್ತ ಅಲ್ಲಿಂದ ಕಾಣಾವಂತಂದ್ರೆ ಅಂತ ಕಂಡೀಷನ್ ಈ ಎಣ್ಣೆ ಅಲ್ಲಿ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಮಾತಾಡೋಣ ಈ ಎಣ್ಣೆದು ಮೂಲ್ಯದ ಬಗ್ಗೆ. ಇದು ನೋಡ್ರಿ ನಿಮ್ಗೆ 185 ರೂಪಾಯಿ, 185 ರುಪೀಸ್ನಾಗ 200 ml ಒಂದು ಬಾಟ್ಲಿ ಸಿಗ್ತೈತ್ರಿ. ಮತ್ತೆ ನಿಮ್ಗೆ 400 ರೂಪಾಯಿ, 400 ರುಪೀಸ್ನಾಗ 450 ml ಒಂದು ಎಣ್ಣೆ ಬಾಟಲ್ ಸಿಗ್ತೈತ್ರಿ. ಕೇರಳ ಆಯುರ್ವೇದ ಕಂಪ್ನಿದು ಕ್ಷೀರಬಲಿ ತೈಲದ ಮೂಲ್ಯ ನಾನು ನಿಮ್ಗೆ ಹೇಳೀನಿ. ನಾನು ನಿಮ್ಗೆ ಮೊದಲ ತಿಳಿಸ್ದಂಗ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ರೀ. ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಇದನ್ನ ತಯಾರು ಮಾಡ್ತಾರೆ. ನೀವು ಯಾವ್ದಾರ ಕಂಪ್ನಿ ತಗೋಬಹುದು. ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್ ಇರ್ತಾವೆ, ಎಲ್ಲದ್ರಾಗೂ ಸೇಮ್ ಆಕ್ಷನ್ ಇರ್ತೈತಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ವೇರಿ ಆತಂದ್ರೆ ಇದು ರೇಟ್ ಜಾಸ್ತಿನ ಆಗ್ಬೋದು, ಕಡಿಮೆನ ಆಗ್ಬೋದ್ರಿ. ಈಗ ಇದರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ನೀವು ಇದನ್ನ ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿಕಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ನಮ್ಮ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವುದು ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.